ಹೋಬಳಿಯ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಉಮೇಶ್ ಗೌಡ ತುಪ್ಪದಗೌಡರವರು, ಪುರಾಣಿಕರಾಗಿರ್ತಕ್ಕಂತಹ ಶರಣ ಶ್ರೀ ಶಿವಲಿಂಗ ಸ್ವಾಮಿ ಹಿರೇಮಠ್ ಸಿದ್ದಾಪುರಿಯವರಿಗೆ 200 ರೂಪಾಯಿಗಳನ್ನು ಗುರು ಕಾಣಿಕೆ ಕೊಟ್ಟಿದ್ದಾರೆ. ಶ್ರೀಗಳು ಅದನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶಾಸ್ತ್ರಿಗಳು. ಇನ್ನು ಭಕ್ತಾದಿಗಳೇ, ಇವತ್ತು ನಮ್ಮ ಇದ್ದೀನಿ, ಅವರಿಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಅಮಿತ್ ಜಿ ಆ್ಯಂಡ್ ಪ್ರಕಾಶ್ ಜಿ, on behalf of all the devotees of our Nulvi Gramadevi Trust Committee, I cordially invite you on the stage and receive the felicitation by the Jagat Gurugulu. ದಯವಿಟ್ಟು ಭಕ್ತಾದಿಗಳು ಪ್ರಕಾಶ್ ಜೈನರವನ್ನ ಹಾಗೂ ಅಮಿತ್ ಜನರವರ ವೇದಿಕೆಗೆ ಕರೆತರಬೇಕು. ಅನಿವಾರ್ಯ ಕಾರ್ಯದ ನಿಮಿತ್ತ ಅವರು ಬೆಂಗಳೂರಿಗೆ ಈಗ ಹೋಗ್ತಾ ಇದ್ದಾರೆ. ಆ ನಿಮಿತ್ತ ವೇದಿಕೆ ಮೇಲೆ ಅವರು ಆಸೀನರಾಗೋದಿಲ್ಲ. ನಾವು ಸನ್ಮಾನ ಕಾರ್ಯಕ್ರಮವನ್ನು ಅವರಿಗೆ ಹಮ್ಮಿಕೊಂಡಿದ್ವಿ. ಆದರೆ ಅವರು ತುರ್ತಾಗಿ ಬೆಂಗಳೂರಿಗೆ ಹೋಗಲಿಕ್ಕೆ ಬಂದಿರುವುದರಿಂದ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶತಸ್ಥಲ ಬ್ರಹ್ಮ ಶ್ರೀ ರೇವಣಸಿದ್ಧ ಶಿವಾಚಾರ ಮಹಾಸ್ವಾಮಿಗಳು 12 ಮಠ ಕಲಗಟ್ಟಿಗೆ ಇವರು ಪ್ರಕಾಶ್ ಚಂದ್ರ ಅವರಿಗೆ ಹಾಗೂ ಅಮಿತ್ ಚಂದ್ರ ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಗೌರವ ಸಮರ್ಪಿಸಬೇಕು. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಇಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೊಡಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಾಳೆ ಮುಂಜಾನೆಯ ಉಪಹಾರಕ್ಕೆ ನಮ್ಮ ನೂಲ್ವಿ ಗ್ರಾಮದ ಶ್ರೀ ನೀಲಪ್ಪ ಬಸಪ್ಪ ಕೊಪ್ಪದ್, ನೂಲ್ವಿ ಗ್ರಾಮದ ಶ್ರೀ ನೀಲಪ್ಪ ಬಸಪ್ಪ ಕೊಪ್ಪದೇವರು ನಾಳೆ ಮುಂಜಾನೆಯ ಉಪಹಾರಕ್ಕೆ 5 ಕ್ವಿಂಟಲ್ ಅವಲಕ್ಕಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಸಾಲ ಪದಾರ್ಥಗಳನ್ನು ಅವರು ಕೊಡಿಸಿದ್ದಾರೆ. 5 ಕ್ವಿಂಟಲ್ ಅವಲಕ್ಕಿ ಮತ್ತು ಆ ಅವಲಕ್ಕಿ ನಾಷ್ಟ ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಮ್ಮ ನೂಲ್ವಿ ಗ್ರಾಮದ ನೀಲಪ್ಪ ಬಸಪ್ಪ ಕೊಪ್ಪದವರು ಕೊಟ್ಟಿದ್ದಾರೆ. ಸಮಿತಿಯ ಪರವಾಗಿ, ಗ್ರಾಮದ ಸದ್ಭಕ್ತರ ಪರವಾಗಿ ನೀಲಪ್ಪ ಬಸಪ್ಪ ಕೊಪ್ಪದವರಿಗೆ ಧನ್ಯವಾದಗಳು. ಗ್ರಾಮದ ವೀರಭದ್ರೇಶ್ವರ ಓಣಿಯವರು ಇವತ್ತು ಅನ್ನದಾಸವನ್ನು ಬುತ್ತಿ ತಗೊಂಡ್ಬಂದಾರ. ದಯವಿಟ್ಟು ಇಲ್ಲೇ ನೀವು ವೇದಿಕೆಗೆ ಅದನ್ನು ಸಮರ್ಪಣೆ ಮಾಡಿದ್ದೀರಿ. ವೀರಭದ್ರೇಶ್ವರ ಓಣಿಯವರು ದಯವಿಟ್ಟು ಆ ಬುತ್ತಿ ತಗೊಂಡು ದಾಸ ನಡೆತಕ್ಕಂತಹ ಸ್ಥಳಕ್ಕೆ ಅದನ್ನು ತಗೊಂಡು ಹೋಗಿ ಭಕ್ತರಿಗೆ ವಿತರಿಸಬೇಕಾಗಿ ವಿನಂತಿ. ಪುರಾಣಿಕರು ಹೇಳಿದ ಹಾಗೆ ನಾಳೆ ದಾನಮ್ಮ ದೇವಿಯ ಮದುವೆ ಕಾರ್ಯಕ್ರಮ ನಡೀತದ. ಈಗ ಧರ್ಮ ಸಭೆ ಪ್ರಾರಂಭವಾಗ್ತದ. ಪ್ರಾರಂಭದೊಳಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀಗಳನ್ನು, ಗಣ್ಯಮಾನ್ಯರನ್ನು ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಮಾದೇಗೌಡರು, ಮುತ್ತನಗೌಡರು.